ನಮಸ್ಕಾರ. ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಕೈರುಚಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ಪವರ್ಡ್ ಬೈ ಪ್ರೆಸ್ಟೀಜ್ ಮಿಕ್ಸ್ ಗ್ರೈಂಡರ್ಸ್. ಭರವಸೆಯನ್ನು ಪ್ರೀತಿಸುವವರು ಪ್ರೆಸ್ಟೀಜ್ ಅನ್ನ ಹೇಗೆ ನಿರಾಕರಿಸುತ್ತಾರೆ? ನಾನು ಅನುಷಾ ಗೌಡ. ಮೊದಲಿಗೆ ಇವತ್ತು ಬಕ್ರೀದ್, ಹಾಗಾಗಿ ನಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಇವತ್ತು ವಿಶೇಷವಾಗಿ ಬಕ್ರೀದ್ ಹಬ್ಬ ಆಗಿರೋದ್ರಿಂದ ನಿಮಗೋಸ್ಕರ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಸೊ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸೀಮಾ ಅಂತ. ಎಲ್ಲಿಂದ ಬಂದಿದ್ದೀರಾ? ಜಯನಗರ್ 14 ಓಕೆ, ಮೊದಲಿಗೆ ನಿಮಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ, ಇವತ್ತು ವೀಕ್ಷಕರೇ ಬಕ್ರೀದ್ ಹಬ್ಬ ಆಗಿರೋದ್ರಿಂದ ಕೈರುಚಿ ಕಾರ್ಯಕ್ರಮದಲ್ಲಿ 2 ನಾನ್ ವೆಜ್ ರೆಸಿಪೀಸ್ನ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದಾರೆ ಸೀಮಾ ಅವರು. ಸೀಮಾ ಅವರೇ, ಫಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಮಟನ್ ಚಾಪ್ಸ್ ಮಾಡ್ತಾ ಇದ್ದೀವಿ. ಮಟನ್ ಚಾಪ್ಸ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀರಾ? ಮಟನ್, ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ, ಬೆಳ್ಳುಳ್ಳಿ, ಶುಂಠಿ, ಸಾಲ್ಟ್, ಪೆಪ್ಪರ್ ಮತ್ತು ಫ್ರೀಡಮ್ ಆಯಿಲ್. ಶುರು ಮಾಡೋಣ. ಓಕೆ, ಫಸ್ಟ್ ಏನು ಮಾಡಬೇಕು? ಪ್ಯಾನ್ ಕೊಡಿ. ಹಾಂ ವೀಕ್ಷಕರೇ, ನಾವೀಗ ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಈಸಿ ಟು ಪೋರ್, ಈಸಿ ಟು ಸ್ಟೋರ್. ಅದು ಮಿಕ್ಸಿಗೆ ಹಾಕಬೇಕು ಇವಾಗ. ಓಕೆ, ಎಣ್ಣೆ ಕಾಯೋದ್ರಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಏನಾಗ್ತಾ ಇದ್ದೀರಾ? ಇದು ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲೀಸ್, ಓಕೆ, ಬ್ಲ್ಯಾಕ್ ಪೆಪ್ಪರ್, ಜಿಂಜರ್, ಬೆಳ್ಳುಳ್ಳಿ, ಹಾಂ, ಮತ್ತು ಸಾಲ್ಟ್ ಹಾಕಬೇಕು. ಸ್ಪೂನ್ ಕೊಡಿ. ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಸೊ ಸಾಫ್ಟ್ ಪೇಸ್ಟ್ ಮಾಡಬೇಕಾ? ಹಾಂ, ಸಾಲ್ಟ್ ಬೇಡ, ತರಿ ತರಿಯಾಗಿ, ಮೀಡಿಯಮ್ ಆಗಿ. ಓಕೆ. ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಅದು ಮಟನ್ ಹಾಕಿದ್ರೆ ಚೆನ್ನಾಗಿ. ಓಕೆ, ಸೊ ಚೆನ್ನಾಗಿ ಫಸ್ಟ್ ಫ್ರೈ ಮಾಡ್ಕೋಬೇಕು. ಮೀನ್ ವೈಲ್ ಬಕ್ರೀದ್ ಹಬ್ಬದ ಬಗ್ಗೆ ಹೇಳಿ. ಯಾವ ತರ ಇರುತ್ತೆ ಸೆಲೆಬ್ರೇಷನ್ ನಿಮ್ಮ ಮನೆಯಲ್ಲಿ? ಅದು ಫೆಸ್ಟಿವಲ್ ಅಂದ್ರೆ ಸ್ಯಾಕ್ರಿಫೈಸ್ ಆಫ್ ಫೆಸ್ಟಿವಲ್ ಅದು. ಓಕೆ, ಅದು ಗೋಟಿ ಎಲ್ಲ ಕೊಡ್ತೀವಲ್ವಾ, ಅದು 3 ಭಾಗ ಮಾಡಿ ಅದರಲ್ಲಿ ಬಡವರಿಗೆ 1 ಭಾಗ, ನಮ್ಮ ಮನೆಯವ್ರಿಗೆ 1 ಭಾಗ, ಇನ್ನೊಂದು ರಿಲೇಟಿವ್ಸ್ಗೆ 1 ಭಾಗ ಹಂಚಬೇಕು. ಓ, ಆ ಥರ. ಅದು ಸ್ಪೆಷಾಲಿಟಿ ಏನಂದ್ರೆ ಅದು ಮಟನ್ ಹಂಚಬೇಕು ಎಲ್ಲರಿಗೂ. ಅದೇ. ಓಕೆ, ಇವಾಗ ಮಟನ್ ಹಾಕಬೇಕು. ಓಕೆ, ಸೊ ಆಲ್ರೆಡಿ ಬೇಯಿಸ್ಕೊಂಡಿರುವಂತ ಮಟನ್. ಬೇಗ ಬೇಕಂದ್ರೆ ನಮಗೆ ಈ ತರ ಮಾಡ್ಕೋಬೇಕು. ಓಕೆ, ಮನೆಯಲ್ಲಿ ಯಾರೆಲ್ಲ ಇದ್ದೀರಾ? ಮನೆಯಲ್ಲಿ ನಮ್ಮ ಹಸ್ಬೆಂಡ್, 3 ಮಕ್ಳು ಇದ್ದಾರೆ ನಮಗೆ. ಓಕೆ, 3 ಹೆಣ್ಮಕ್ಳೇ. ಸೊ ಏನ್ ಮಾಡ್ತಾ ಇದಾರೆ ನಿಮ್ಮ ಮನೆಯವರು? ಅವರು ಯೂನಿಫಾರ್ಮ್ಸ್ ಸಪ್ಲೈಯರು ಮತ್ತು ಡ್ರೆಸ್ ಮೆಟೀರಿಯಲ್ ಅದೆಲ್ಲ ಸಪ್ಲೈ ಮಾಡ್ತಾರೆ ಸ್ಕೂಲ್ಸ್ಗೆ. ಸ್ಪೆಷಲ್ ಆಗಿ ಏನ್ ಮಾಡ್ತೀರಾ ಬಕ್ರೀದ್ ಟೈಮಲ್ಲಿ ಡಿಶಸ್? ಅದೇ ಬಿರಿಯಾನಿ ಮತ್ತು ಸ್ವೀಟ್ಸ್, ಇದು ಮಟನ್ಸ್ ಅದೆಲ್ಲ ಫ್ರೈ ಮಾಡಿ ಅದೆಲ್ಲ ಮಾಡ್ತೀವಿ. ಓಕೆ, ನಾವು ಬರ್ತೀವಿ, ಅವರು ಬರ್ತಾ ಇರ್ತಾರೆ. ಓಕೆ, ಸ್ವೀಟ್ಸ್ ಅಲ್ಲಿ ಏನ್ ಮಾಡ್ತೀರಾ? ಜಾಮೂನ್, ಕಸ್ಟರ್ಡ್. ಕಸ್ಟರ್ಡ್ ಸ್ವೀಟ್ ತುಂಬಾ ಫೇಮಸ್ ಅಲ್ವಾ? ಫೇಮಸ್. ಓಕೆ, ಮತ್ತು ಚೈನಾ ಗ್ರಾಸ್, ಫಾಲೂದಾ, ಓಕೆ, ಅದೆಲ್ಲ ಮಾಡಿ. ಸ್ವಲ್ಪ ನೀರು ಕೊಡಿ, ಸ್ವಲ್ಪ ನೀರು ಹಾಕಿ ಕ್ಲೋಸ್ ಮಾಡೋದು. ಅದರಲ್ಲಿ ಹಾಕಿ ಮಿಕ್ಸಿಂಗ್ ಬೌಲ್ ಎಲ್ಲಿ ಅದರಿಂದ ವೇಸ್ಟ್ ಆಗುತ್ತಲ್ಲ. ಸಾಕಾ ನೀರು? ಸಾಕು ಸಾಕು ಸಾಕು. ಲಿಡ್ ಹಾಕಿ ಸ್ವಲ್ಪ ಸಿಮ್ಗೆ 5 ಮಿನಿಟ್ಸ್ ಸಾಕು. 5 ಮಿನಿಟ್ಸ್ ಬಿಡೋಣ. ಓಕೆ, ಸೊ 5 ಮಿನಿಟ್ಸ್ ಆಗಿದೆ, ನೋಡೋಣ ಸೀಮಾ ಅವರೇ. ಓಕೆ,
ಚೆಕ್ ಮಾಡ್ತಾ ಇದ್ದೀರಾ? ಆಫ್ ಮಾಡೋದಿಲ್ಲ. ಆಫ್ ಮಾಡ್ಲಾ? ಮಟನ್ ಚಾಪ್ಸ್ ರೆಡಿ ಇದೆ, ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಎಸ್ ವೀಕ್ಷಕರೇ, ಬಕ್ರೀದ್ ಸ್ಪೆಷಲ್ ಮಟನ್ ಚಾಪ್ಸ್ ಸವಿಯಲು ಸಿದ್ಧವಾಗಿದೆ. ಇದನ್ನ ಹೇಗೆ ಮಾಡಿದ್ರು ಅನ್ನೋದನ್ನ ಒಂದು ರೀಕ್ಯಾಪ್ ನೋಡಿ. ಮಟನ್ ಚಾಪ್ಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮಟನ್, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಉಪ್ಪು, ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕೊತ್ತಂಬರಿ ಸೊಪ್ಪು. ಮಟನ್ ಚಾಪ್ಸ್ ಮಾಡುವ ವಿಧಾನ: ಒಂದು ಪ್ಯಾನ್ ಬಿಸಿಗಿಟ್ಟು ಎಣ್ಣೆ ಹಾಕಿ ಕಾಯಲು ಬಿಡಿ. ಈಗ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿ ಕಾದ ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ನಂತರ ಬೇಯಿಸಿದ ಮಟನ್, ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಮಟನ್ ಚಾಪ್ಸ್ ಸವಿಯಲು ಸಿದ್ಧ. ರೀಕ್ಯಾಪ್ ನೋಡಿದ್ರಿ ಅಲ್ವಾ? ಟೇಸ್ಟ್ ಮಾಡೋಣ. ನೀವು ಟೇಸ್ಟ್ ಮಾಡಿ. ಚೆನ್ನಾಗಿದೆ ಅಂಡ್ ನೋಡೋಕ್ಕೂ ಚೆನ್ನಾಗಿ ಅನಿಸ್ತಾ ಇದೆ, ತಿನ್ನೋದಕ್ಕೂ ತುಂಬಾ ಚೆನ್ನಾಗಿದೆ, ಸ್ಪೈಸಿ ಆಗಿ ಡಿಲಿಷಿಯಸ್ ಆಗಿದೆ. ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತೀರಾ? ಚಿಕನ್ ಕಟ್ಲೆಟ್ಸ್. ನೆಕ್ಸ್ಟ್ ನಿಮಗೋಸ್ಕರ ಚಿಕನ್ ಕಟ್ಲೆಟ್ಸ್ ಹೇಳ್ಕೊಡ್ತಾರೆ. ಆದರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ಇದು ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಕೈರುಚಿ, ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ಪವರ್ಡ್ ಬೈ ಪ್ರೆಸ್ಟೀಜ್ ಮಿಕ್ಸರ್ ಗ್ರೈಂಡರ್ಸ್. ಭರವಸೆಯನ್ನು ಪ್ರೀತಿಸುವವರು ಪ್ರೆಸ್ಟೀಜ್ ಅನ್ನ ಹೇಗೆ ನಿರಾಕರಿಸುತ್ತಾರೆ? ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಕೈರುಚಿ, ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ಪವರ್ಡ್ ಬೈ ಪ್ರೆಸ್ಟೀಜ್ ಮಿಕ್ಸ್ ಗ್ರೈಂಡರ್ಸ್. ಭರವಸೆಯನ್ನು ಪ್ರೀತಿಸುವವರು ಪ್ರೆಸ್ಟೀಜ್ ಅನ್ನ ಹೇಗೆ ನಿರಾಕರಿಸುತ್ತಾರೆ? ಸೊ ಈಗ ನಿಮಗೋಸ್ಕರ ಚಿಕನ್ ಕಟ್ಲೆಟ್ಸ್ ಹೇಳ್ಕೊಡ್ತಾ ಇದ್ದಾರೆ ಸೀಮಾ ಅವರು. ಸೀಮಾ ಅವರೇ, ಚಿಕನ್ ಕಟ್ಲೆಟ್ಸ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು? ಚಿಕನ್, ಕಡಲೆಬೇಳೆ, ಎಗ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸಾಲ್ಟ್, ಗ್ರೀನ್ ಚಿಲ್ಲೀಸ್, ಕೊತ್ತಂಬರಿ ಸೊಪ್ಪು ಮತ್ತು ಫ್ರೀಡಮ್ ಆಯಿಲ್. ಶುರು ಮಾಡೋಣ. ಫಸ್ಟ್ ಬಾಯ್ಲ್ ಇದು ಕೊಡಿ, ಪ್ಯಾನ್ ಕೊಡಿ, ಅದು ಕೊಡಿ. ಆಲ್ರೆಡಿ ಬಾಯ್ಲ್ ಆಗಿರುವಂತ ಚಿಕನ್ ಇದು. ಕಡಲೆಬೇಳೆ ಕೂಡ ಸ್ವಲ್ಪ ಬೇಯಿಸ್ಕೊಂಡಿದ್ದೀರಾ? ಕಡಲೆಬೇಳೆ. ಗ್ರೀನ್ ಚಿಲ್ಲೀಸ್, ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಸಾಲ್ಟ್, ಜಾಸ್ತಿ ನೀರಿರಬಾರ್ದು. ಆ ಥರ ಅದು ಮಿಕ್ಸಿಗೆ ಹಾಕಬೇಕಲ್ಲ ಇದು. ಓಕೆ, ಅದಕ್ಕೆ ನೀರಿರಬಾರ್ದು, ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ಹಾಕಬೇಕು. ಸ್ವಲ್ಪ ಹಾಕಿ ಇವಾಗ ನೀರು. ಸೊ ಇದು ಆಲ್ರೆಡಿ ಚಿಕನ್ ಬೇಯಿಸಿರೋದ್ರಿಂದ ಇವಾಗ ಸ್ವಲ್ಪ ಹೊತ್ತು ಮಾತ್ರ ಬೇಯಿಸ್ಕೊಬೇಕಾಗುತ್ತೆ. 5 ಮಿನಿಟ್ಸ್ ಸಾಕಷ್ಟೇ ಇದು. ಸೊ ಕುಕಿಂಗ್ ಬೇರೆ ಬೇರೆ ರೆಸಿಪೀಸ್ನೆಲ್ಲ ಟ್ರೈ ಮಾಡ್ತಾ ಇರ್ತೀರಾ? ನನಗೆ ಇಷ್ಟ ಕುಕಿಂಗ್ ಅಂದರೆ. ಓಕೆ. ಡ್ರೆಸ್ ಸ್ಟಿಚಿಂಗ್ ಅದೆಲ್ಲ ಇಷ್ಟ ನನಗೆ. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ಡ್ರೆಸ್ ಸ್ಟಿಚಿಂಗ್ ಮಾಡ್ತೀವಿ. ಓಕೆ. ಡ್ರೆಸ್ ಮೆಟೀರಿಯಲ್ ಎಲ್ಲ ತಗೊಂಡು ನಾವೇ ಸ್ಟಿಚ್ ಮಾಡ್ತೀವಿ. ನಮ್ಮ ಮಕ್ಕಳಿಗೆಲ್ಲ ನಂದು ಎಲ್ಲ ನಾವೇ ಸ್ಟಿಚ್ ಮಾಡ್ಕೋ. ಇವಾಗ ನೀವು ಹಾಕೊಂಡಿರೋದು ನೀವೇ ಸ್ಟಿಚ್ ಮಾಡಿ? ಇಲ್ಲ, ಇದು ರೆಡಿ ಇದು. ಬೇರೆ ಹಬ್ಬಗಳಿಗೆ, ಫೆಸ್ಟಿವಲ್ಸ್ಗೆ, ಫಂಕ್ಷನ್ಸ್ಗೆ ಎಲ್ಲ ನಾವೇ ಸ್ಟಿಚ್ ಮಾಡ್ಕೊತೀರಾ? ಓಕೆ. ಸೊ ಇವಾಗ ಇದಾಗಿದೆಯಾ? ಆಗಿದೆ. ಇದು ಸ್ವಲ್ಪ ಆರಕ್ಕೆ ಬಿಡ್ಬೇಕಲ್ವಾ? ಆಫ್ ಮಾಡಿಬಿಟ್ಟು ಆರಕ್ಕೆ ಬಿಡೋಣ. ಇವಾಗ ಆರಿದೆ ಅಲ್ವಾ? ಇದು ಆಗಿದೆ. ಮಿಕ್ಸಿಗೆ ಹಾಕಬೇಕು ಇವಾಗ. ಕೊಡಿ.
ಅದಕ್ಕೆ ಜೊತೆಗೆ ಒಂದು ಮೊಟ್ಟೆ ಹಾಕಬೇಕು. ಗ್ರೈಂಡ್ ಮಾಡೋಣ. ಸೊ ಈಗ ರೆಡಿ ಇದೆ. ರೆಡಿ ಇದೆಯಾ? ಓಕೆ, ಬೌಲ್ ಕೊಡ್ಲಾ ನಿಮ್ಗೆ? ಹಾಂ, ಬಾಲ್ ಕೊಡಿ, ಮಿಕ್ಸಿಂಗ್ ಬೌಲ್ ಕೊಡಿ ಒಂದು. ತೆಗೆದ್ಬಿಡೋಣ. ಸೊ ಇದು ಡೀಪ್ ಫ್ರೈ ಆಗಿರೋದ್ರಿಂದ ಆಯಿಲ್ ಇಟ್ಬಿಡ್ತೀನಿ. ನಾವೀಗ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಸಿ ಟು ಪೋರ್, ಈಸಿ ಟು ಸ್ಟೋರ್. ಒಂದು ಪ್ಲೇಟ್ ಕೊಡಿ. ಕೊಟ್ಟೆ. ಇದು ಆಯಿಲ್ ಮಾಡಿ ಇಟ್ಬಿಡಿ. ಆಯಿಲ್ ಕಾಯೋದ್ರೊಳಗೆ ನೀವು ಕಟ್ಲೆಟ್ಸ್ನ ರೆಡಿ ಮಾಡ್ಕೊತೀರಾ. ಎಣ್ಣೆ ಕಾದಿದೆ. ಹಾಕ್ಬೇಕು ಇದಕ್ಕೆ. ಓಕೆ, ಈ ಕಡೆ ಟರ್ನ್ ಮಾಡ್ಕೊಳ್ಳಿ. ಸ್ಪೂನ್ ಕೊಡಿ ಅದು. ಇದು ಶಾಲೋ ಫ್ರೈ ಆದರೂ ಮಾಡ್ಕೋಬೋದು, ಡೀಪ್ ಫ್ರೈ ಆದರೂ ಮಾಡ್ಕೋಬೋದು. ಓಕೆ, ಸೊ ಒಂದ್ ಕಡೆ ಇವಾಗ ಟರ್ನ್ ಮಾಡಿ ಹಾಕಿದ್ದೀರಾ. ಎಷ್ಟೊತ್ತು ಮಾಡ್ಬೇಕಾಗತ್ತೆ ಇದನ್ನ? ಅದು ಗೋಲ್ಡನ್ ಆಗೋವರೆಗೂ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಮಾಡಬೇಕು. ಓಕೆ, ಪ್ಲೇಟ್ ಕೊಡಿ. ಸೊ ಇವಾಗ ರೆಡಿ ಇದೆ ಇದು. ಹಾಂ, ಆಫ್ ಮಾಡೋಣ. ಹಾಂ, ಸೊ ಇವಾಗ ಪ್ಲೇಟಿಗೆ ಹಾಕೊಳ್ಳೋಣ. ಇದು ನೀವು ಸಾಸ್ ಜೊತೆನೂ ತಿನ್ಬೋದು, ಮಯೋನೀಸ್ ಜೊತೆನೂ ತಿನ್ಬೋದು, ಬೇಕಾದರೆ ನೀವು ಹಿಂಗೆ ಅದನ್ನು ತಿನ್ಬೋದು. ರೈಸ್ ಜೊತೆನೂ ಸೈಡ್ ಡಿಶ್ ಥರನ ತಿನ್ಬೋದು ನೀವು. ಓಕೆ, ಚಿಕನ್ ಕಟ್ಲೆಟ್ಸ್ ರೆಡಿ ಇದೆ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ. ಥ್ಯಾಂಕ್ ಯು. ವೀಕ್ಷಕರೇ, ಚಿಕನ್ ಕಟ್ಲೆಟ್ಸ್ ಸವಿಯಲು ಸಿದ್ಧವಾಗಿದೆ. ಇದನ್ನ ಹೇಗೆ ಮಾಡಿದ್ರು ಅನ್ನೋದನ್ನ ಒಂದು ರೀಕ್ಯಾಪ್ ನೋಡಿ. ಚಿಕನ್ ಕಟ್ಲೆಟ್ಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಡಲೆಬೇಳೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಮೊಟ್ಟೆ, ಹಸಿಮೆಣಸಿನಕಾಯಿ. ಚಿಕನ್ ಕಟ್ಲೆಟ್ಸ್ ಮಾಡುವ ವಿಧಾನ: ಒಂದು ಬಾಣಲೆ ಬಿಸಿಗಿಟ್ಟು ಬೇಯಿಸಿದ ಚಿಕನ್, ಬೇಯಿಸಿದ ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಬೇಯಿಸಿ ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಒಂದು ಮೊಟ್ಟೆ ಒಡೆದು ಹಾಕಿ ಗ್ರೈಂಡ್ ಮಾಡಿ ಮಿಕ್ಸಿಂಗ್ ಬೌಲ್ಗೆ ಹಾಕಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಕಟ್ಲೆಟ್ ತರ ಮಾಡಿ ಕಾದ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡಿದರೆ ಚಿಕನ್ ಕಟ್ಲೆಟ್ ಸವಿಯಲು ಸಿದ್ಧ. ರೀಕ್ಯಾಪ್ ನೋಡಿದ್ರಿ ಅಲ್ವಾ? ಟೇಸ್ಟ್ ಮಾಡೋಣ. ನಿಮ್ಮ ಅವರೇ, ನೀವು ಟೇಸ್ಟ್ ಮಾಡಿ. ನಾವು ವೆಜಿಟೇರಿಯನ್ ವಡೆ ಮಾಡ್ತಾ ಇರ್ತೀವಿ, ಕಡಲೆಬೇಳೆ ಯೂಸ್ ಮಾಡಿ. ನೀವು ಕಡಲೆಬೇಳೆ ಯೂಸ್ ಮಾಡಿದ್ದೀರಾ, ಮತ್ತೆ ಚಿಕನ್ ಹಾಕಿರೋದ್ರಿಂದ ಟೇಸ್ಟ್ ಡಿಫ್ರೆಂಟ್ ಆಗಿದೆ. ಇವತ್ತು ಹಬ್ಬದ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೋಸ್ಕರ ರೆಸಿಪೀಸ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಬಕ್ರೀದ್ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಮೇಡಮ್.
ಸೊ ವೀಕ್ಷಕರೇ ನೋಡಿದ್ರಲ್ಲ, 2 ರೆಸಿಪೀಸ್ ನಿಮಗೋಸ್ಕರ ತಿಳಿಸ್ಕೊಟ್ವಿ, ಬಕ್ರೀದ್ ಸ್ಪೆಷಲ್. ಹಾಗಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಿಮಗೋಸ್ಕರ ಮನೆ ಮದ್ದನ್ನ ಗುರುಜಿ ತಿಳಿಸ್ಕೊಡ್ತಾರೆ. ಆದರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ಇದು ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಕೈರುಚಿ, ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ಪವರ್ಡ್ ಬೈ ಪ್ರೆಸ್ಟೀಜ್ ಮಿಕ್ಸ್ ಗ್ರೈಂಡರ್ಸ್. ಭರವಸೆಯನ್ನು ಪ್ರೀತಿಸುವವರು ಪ್ರೆಸ್ಟೀಜ್ ಅನ್ನ ಹೇಗೆ ನಿರಾಕರಿಸುತ್ತಾರೆ? ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಕೈರುಚಿ, ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ಪವರ್ಡ್ ಬೈ ಪ್ರೆಸ್ಟೀಜ್ ಮಿಕ್ಸ್ ಗ್ರೈಂಡರ್ಸ್. ಭರವಸೆಯನ್ನು ಪ್ರೀತಿಸುವವರು ಪ್ರೆಸ್ಟೀಜ್ ಅನ್ನ ಹೇಗೆ ನಿರಾಕರಿಸುತ್ತಾರೆ? ವೀಕ್ಷಕರೇ, ಈಗ ನಿಮಗೋಸ್ಕರ ಮನೆ ಮದ್ದನ್ನು ತಿಳಿಸ್ಕೊಡ್ತಾ ಇದ್ದಾರೆ ವಿಶೇಷ ಆಹಾರ ತಜ್ಞರು ಹಾಗೂ ಪಾರಂಪರಿಕ ವೈದ್ಯರು ಆಗಿರುವಂಥ ಶ್ರೀ ಬಾಲಕೃಷ್ಣ ಗುರೂಜಿ ಅವರು. ಬನ್ನಿ ಕಲಿಯೋಣ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಬಾಲಕೃಷ್ಣ ಗುರೂಜಿ ನಿಮ್ಮೆಲ್ಲರನ್ನೂ ಮನೆ ಮದ್ದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸಾಧಾರಣವಾಗಿ ನೀರು ಎಲ್ಲಿ ಹರಿಯುತ್ತೋ ಅದರ ಬದುವಲ್ಲಿ, ನೀರು ಎಲ್ಲಿರುತ್ತೋ ಅದರ ಬದುವಲ್ಲಿ ಒಂದೊಂದೇ ಎಲೆ ಇರುವಂತಹ ಪುಟ್ಟ ಪುಟ್ಟ ಗಿಡಗಳು ಬೆಳೆಯುತ್ತೆ. ಅದನ್ನು ಒಂದೆಲಗ ಅಂತ ಕರೀತಾರೆ. ಇದರಲ್ಲಿ ವಿಶೇಷವಾದಂತಹ ಗುಣಗಳಿದೆ. ಇದು ಸಾರ್ಟ್ ಆಫ್ ಅನ್ಎಕ್ಸ್ಪ್ಲೋರ್ಡ್, ಬೇಕಾದಷ್ಟು ಒಳ್ಳೊಳ್ಳೆ ಕೆಮಿಕಲ್ಸ್ ಇದ್ದು ಇದು ನಮ್ಮ ದೇಹಕ್ಕೆ ಬಹಳ ಉಪಯೋಗಕಾರಿ. ಸೊ ಈ ಒಂದೆಲಗದ ಕಷಾಯ ಯಾವ ರೀತಿ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಕಷಾಯಕ್ಕೆ ಬೇಕಾಗಿರೋದು ಒಂದೆಲಗ, ಲವಂಗ, ಡೇಟ್ ಸಿರಪ್, ಏಲಕ್ಕಿ ಪುಡಿ. ಇಷ್ಟಿದ್ರೆ ಬ್ಯೂಟಿಫುಲ್ ಆಗಿರೋ ಒಳ್ಳೆ ಕಷಾಯ ಮಾಡ್ಕೊಂಡು ಕುಡಿಬೋದು. ಮಾಡೋದು ಹೇಗೆ? ಒಂದು ಪ್ಯಾನ್ ತಗೊಳ್ಳೋಣ. ಒಂದು 3/4 ಲೋಟದಷ್ಟು ನೀರನ್ನು ಹಾಕ್ಕೊಳ್ಳೋದು. ಇದಕ್ಕೆ ಒಂದೆಲಗದ ಸೊಪ್ಪು ಭೋಗವಾಗಿ ಬೆಳೆದಿದೆ. ಒಂದೆಲಗದ ಸೊಪ್ಪನ್ನು ಹಾಕ್ಕೊಳ್ಳೋಣ. ನಾಲ್ಕು 5 ಲವಂಗ ಹಾಕ್ಕೊಳ್ಳೋಣ. ಒಂದು 2 ಪಿಂಚಷ್ಟು ಏಲಕ್ಕಿ ಪುಡಿ, ಒಂದೆಲಗದಲ್ಲಿ ವಿಶೇಷವಾದ ಕೆಮಿಕಲ್ಸ್ ಕಾಂಪೌಂಡ್ಸ್ ಇರೋದ್ರಿಂದ ನಮ್ಮ ರಕ್ತ ಫ್ರೀಯಾಗಿ ದೇಹದಲ್ಲಿ ಹರಿಯುವಂತಹ ಗುಣವನ್ನು ಇದು ತಂದುಕೊಡುತ್ತೆ. ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಸುಮಾರು 1 ಲೋಟದಷ್ಟು ನೀರು 3/4 ಲೋಟಕ್ಕೋ ಅರ್ಧ ಲೋಟಕ್ಕೋ ಬತ್ತಿದೆ. ಈಗ ಒಲೆನ ಆರಿಸ್ಬಿಟ್ಟು ಒಂದು ಲೋಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಕಷಾಯಕ್ಕೆ ರುಚಿಗೋಸ್ಕರ ಒಂದು ಅರ್ಧ ಚಮಚದಷ್ಟು ಡೇಟ್ ಸಿರಪ್ ಹಾಕ್ಕೊಳ್ಳೋಣ. ಒಳ್ಳೆಯ ರಕ್ತ ಸಂಚಾರ ಬೇಕಿದ್ದಲ್ಲಿ ಒಂದೆಲಗದ ಕಷಾಯ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಒಂದೆಲಗದ ಕಷಾಯ ಮಾಡಲು ಬೇಕಾಗುವ ಸಾಮಗ್ರಿಗಳು: ಒಂದೆಲಗದ ಸೊಪ್ಪು, ಏಲಕ್ಕಿ ಪುಡಿ, ಲವಂಗ, ಡೇಟ್ ಸಿರಪ್. ಒಂದೆಲಗದ ಕಷಾಯ ಮಾಡುವ ವಿಧಾನ: ಒಂದು ಪಾತ್ರೆ ಬಿಸಿಗಿಟ್ಟು ನೀರನ್ನು ಹಾಕಿ ಅದಕ್ಕೆ ಒಂದೆಲಗದ ಸೊಪ್ಪು, ಲವಂಗ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ ಸರ್ವಿಂಗ್ ಗ್ಲಾಸ್ಗೆ ಹಾಕಿ ಡೇಟ್ ಸಿರಪ್ ಸೇರಿಸಿದರೆ ರಕ್ತ ಸಂಚಾರಕ್ಕೆ ಹಿತಕರವಾದ ಒಂದೆಲಗ ಸೊಪ್ಪಿನ ಕಷಾಯ ಸವಿಯಲು ಸಿದ್ಧ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮನೆ ಮದ್ದಿನ ಜೊತೆ ನಾನು ನಿಮ್ಮ ಬಾಲಕೃಷ್ಣ ಗುರೂಜಿ ಬರ್ತಾ ಇದ್ದೀನಿ. ಅಲ್ಲಿಯವರೆಗೂ ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ.
ನೋಡಿದ್ರಲ್ಲ, ಗುರುಜಿಯವರು ಮನೆ ಮದ್ದನ್ನು ಮನೆಯಲ್ಲಿ ಯಾವ ರೀತಿ ಮಾಡ್ಕೊಬೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ? ಹಾಗಾದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ರೀಸೆಂಟ್ ಫೋಟೋಗ್ರಾಫ್ ಜೊತೆಗೆ 2 ರೆಸಿಪಿ ಡೀಟೇಲ್ಸ್ನೊಂದಿಗೆ ನಮ್ಮ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ನಂಬರ್ 9322348386. ವಾಟ್ಸಪ್ ಮಾಡ್ತೀರಲ್ವಾ? ಮಿಸ್ ಮಾಡದೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ನಮಸ್ಕಾರ.